ನೆಲ್ಲೂರು ನಿಂಬೆಕ್ಕ ಸುಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ಸಹಿತ ಪತ್ರ ಕೊಟ್ಟು ವಿಧಾನಸೌಧದೊಳಗ ಸರ್ಕಾರದ ಗಮನಕ್ಕೆ ತಂದು ಚರ್ಚೆ ಮಾಡುವಂತ ಕೆಲಸ ಮಾಡ್ತೀನಿ. ಮತ್ತು ಈ ದಂಪತಿಗಳಿಗೆ ಭಾರತ ರತ್ನ, ಇಂಥವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಯಾರಿಗೆ ಕೊಡೋದ, ಅದರಿಂದ ಭಾರತ ರತ್ನ ಕೊಡ್ಲಿಕ್ಕೆ ನಮ್ಮ ಸಚಿವರು ಸಂಸದರ ಜೊತೆ ಚರ್ಚೆ ಮಾಡಿ ನಮ್ಮ ಮೋದಿ ಅವರಿಗೆ ಗಮನಕ್ಕೆ ತರುವಂತ ಕೆಲಸ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಮತ್ತು ಇದನ್ನು ವರ್ಷವಿಡೀ ಈ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆ ಸಲುವಾಗಿ ಕೇಂದ್ರ ಸರ್ಕಾರ ಒಂದು 5 ಮಂದಿ ಸಚಿವರ ಕಮಿಟಿ ಮಾಡ್ಯಾರ. ವರ್ಷವಿಡೀ ಇದನ್ನು ಮಾಡಬೇಕು. ಅದರೊಳಗೆ ನಮ್ಮ ಪ್ರಹ್ಲಾದ್ ಜೋಶಿ ಹೋದ 5 ಮಂದಿ ನಮ್ಮ ಪ್ರಧಾನಮಂತ್ರಿ ಅವರು ಒಂದು ಕಮಿಟಿ ಮಾಡಿದಾರ. ಇಡೀ ದೇಶಾದ್ಯಂತ ಈ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಜನ್ಮ ದಿನೋತ್ಸವನ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂತ ಗುರಿ ಇಟ್ಟುಕೊಂಡು ಈ ಕೆಲಸವನ್ನ ಕಾರ್ಯವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮೂಡಿನಲ್ಲಿ ಪ್ರಯತ್ನದಲ್ಲಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದ ಬೆಳಗ್ಗೆ ನಡೆದಿರ್ತಕ್ಕಂಥ ಭವ್ಯ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಹೋಗಿದ್ವಿ. ಹೋಗೋದ್ರೊಳಗ ಮತ್ತ ಫೋನ್ ಮಾಡಿ ಮೆರವಣಿಗೆ ಮುಗಿದತಿ ಬರ್ರಿ ಅಂದ್ರು. ಇರಲಿ, ಸಮಾಜ ಸಲುವಾಗಿ ಕಷ್ಟಗಳನ್ನ ಸಹಿಸಬೇಕು. ಯಾಕಂದ್ರೆ ಸಾವಿತ್ರಿಬಾಯಿ ಕಲ್ಲ ಕೆಸರ ಹಂಡಿ ಒಗಿಸ್ಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸ ಮಾಡ್ಯಾರ. ಅವರ ಜನ್ಮ ದಿನೋತ್ಸವ ನಿಮಿತ್ತವಾಗಿ ನಮಗೆ ಸ್ವಲ್ಪ ಬಿಸಿಲಾಗಿ ಬಡದ್ರು ಸಹಿತ ತೊಂದರೆ ಆಗುದಿಲ್ಲ, ಸಹಿಸ್ಕೊಳ್ಬೇಕು. ಸಾವಿತ್ರಿಬಾಯಿ ಫುಲೆ ಅವ್ರು ಹೆಂಗ್ ಸಹಿಸ್ಕೊಂಡಿದ್ರು ಹಂಗ್ ಸಹಿಸ್ಕೊಳ್ರಿ ಅನ್ನುವಂತ ವಿನಂತಿಯನ್ನ ತಮ್ಮ ಮುಂದೆ ನಾ ಮಾಡಬಯಸ್ತೀನಿ. ಬಂಧುಗಳೇ, ಈಗ ತಾನೇ ಬಸವರಾಜ ಬಾಳಿಕೆ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಜ್ಯೋತಿಬಾ ಫುಲೆ ಒಂದು ವ್ಯಕ್ತಿ ಅಷ್ಟೇ ಅಲ್ಲ, ಅದೊಂದು ಶಕ್ತಿ. ಅವರಿಗೂ ನಾವು ಅವರ ಚರಿತ್ರೆಯನ್ನು ಓದಿದರ ಅವರು ಮಹಾಪುರುಷರು. ಮಹಾತ್ಮ ಗಾಂಧಿ ಹೇಳ್ಯಾರ ಅವ್ರಿಗೆ ನಿಜವಾದ ಮಹಾತ್ಮ ಅಂದ್ರ ಜ್ಯೋತಿಬಾ ಫುಲೆ ಅಂತ. ಯಾಕಂದ್ರೆ ಕೆಲವು ಮಂದಿ ಹಂಗ ಮಹಾತ್ಮ ಅಂತ ಇಟ್ಕೋತಾರ. ಅದರ ನಿಜ ಜೀವನದಾಗ ಮಹಾತ್ಮರಂದ್ರ ಜ್ಯೋತಿಬಾ ಫುಲೆ ಅನ್ನುವಂಥದ್ದನ್ನ ಮಹಾತ್ಮ ಗಾಂಧಿ ಹೇಳಿದ. ಅದು ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರ. ಜ್ಯೋತಿಬಾ ಫುಲೆ ಅವರು ನನ್ನ ಗುರುಗಳು ಅನ್ನುವಂತ ಮಾತನ್ನ ಹೇಳಿದಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಕರು. ಆ ರೀತಿ ಒಂದು ಮಹದಾರ ಕಾರ್ಯವನ್ನ ಈಗಿಂದ ಒಂದು 150, 160, 170 ವರ್ಷಗಳ ಹಿಂದೆ ಮಾಡಿ ಹೋಗಿರ್ತಕ್ಕಂಥ ಸಂಗತಿ. ಆ ಸಂದರ್ಭದೊಳಗೆ ಇವ್ರು ಯಾರು ಹುಟ್ಟಿದ್ದಿಲ್ಲ. ಸ್ವತಂತ್ರ ಹೋರಾಟಗಾರ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಜಗಜೀವನ್ ರಾಮರು ಇವ್ರು ಯಾರು ಹುಟ್ಟದೇ ಇದ್ದಾಗ ಸಮಾಜ ಸುಧಾರಣೆ ಮಾಡಿದಾರ. ಬ್ರಿಟಿಷರ ಒಂದು ದಬ್ಬಾಳಿಕೆ ವಿರುದ್ಧವಾಗಿ, ಶೋಷಣೆಯ ವಿರುದ್ಧವಾಗಿ ಈ ದಂಪತಿಗಳು ಸಮಾಜ ಸುಧಾರಣೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳ ಬಯಸ್ತೇನೆ. ಇವರು ನಿಜವಾದ ಮಹಾಪುರುಷರು ಅಂದ್ರೆ ಇವರು. ಸಾಮಾಜಿಕ ಭಾಗ್ಯದಾತರಂದ್ರೆ ಇವರು. ಈ ಫುಲೆ ದಂಪತಿಗಳು ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ನಾನು ಹೇಳ ಬಯಸ್ತೇನೆ. ಅವ್ರ ಕಾರ್ಯವನ್ನ ನೋಡಬಹುದು. ಅವರು ಒಂದು ದಿವಸ 2 ದಿವಸದಾಗ ಅರ್ಧ ತಾಸಿನಾಗ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಪ್ರವಚನ ಅವ್ರ ಜೀವನ ಚರಿತ್ರೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಹೆಂಗ ಪ್ರವಚನ ನಡೆಸ್ತಾರೆ ತಿಂಗಳಗಟ್ಲೆನೂ ಅವ್ರ ಜೀವನ ಚರಿತ್ರೆ ಹೇಳಿದ್ರು ಸಹಿತ ಅವರ ಮಹತ್ ಕಾರ್ಯ ಮುಗಿಯುವುದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಆದ್ರಿಂದ ಇಲ್ಲಿ ಟೈಮದ ಅಭಾವದಿಂದ ಹೆಚ್ಚಿಗೆ ಮಾತನಾಡಲಾರ್ದು ಜ್ಯೋತಿಬಾ ಫುಲೆ ಅವರು, ನಮ್ಮ ಸಾವಿತ್ರಿಬಾಯಿ ಫುಲೆ ಅವರಿಗೆ 8 ವರ್ಷದಾಗ ಲಗ್ನ ಆಯ್ತು. ಇವರಿಗೆ 13 ವರ್ಷ ಆಗಿತ್ತು. 8 ರಿಂದ 9 ವರ್ಷಕ್ಕೆ ಸಾವಿತ್ರಿಬಾಯಿ ಆಗಿತ್ತು. ಅವಾಗ ಯಾಕಂದ್ರ ಅವಾಗಿನ ಕಾಲಕ್ಕೆ ಬಾಲ್ಯ ವಿವಾಹ ಪದ್ಧತಿ ಇದ್ದು ಹೊತ್ನ್ಯಾಗ ಜ್ಯೋತಿಬಾ ಫುಲೆ ಅವರಿಗೆ 13 ವರ್ಷದಾಗ ಸಾವಿತ್ರಿಬಾಯಿಯನ್ನು ಕೊಟ್ಟು ಮದುವೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಂಡಿದೀವಿ. ಯಾಕಂದ್ರೆ ನಾವು ಚಿಕ್ಕವ್ರದಾಗ ಕೇಳಿದ್ವಿ ತೊಟ್ಲಕ್ಕ ಬಾಚಿಗೆ ಕಟ್ತಿದ್ರಾಗ. ಈಗ ಯಾರು ಕಟ್ಲಕ್ ಆಗೋದಿಲ್ಲ. ಈ ಕಟ್ಟಿದ್ರೆ ಜೈಲಾಗಿರ್ಬೇಕಾಗೈತಿ. ಕಾನೂನುಗಳ ಬದಲಾವಣೆ ಆಗ್ಯಾವ. ಅವ್ರ ಟೈಮ್ನಾಗನ ಅದನ್ನ ವಿರೋಧ ಮಾಡ್ಯಾರ. ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಅದು ಅವ್ರೇನ್ ಮಾಡ್ಯಾರ ಅಂದ್ರ ಈ ಬಾಲ್ಯ ವಿವಾಹ ಪದ್ಧತಿಯನ್ನ ವಿರೋಧ ಮಾಡ್ಯಾರ. ಸತಿ ಸಹಗಮನ ಪದ್ಧತಿಯನ್ನ ವಿರೋಧ ಮಾಡ್ಯಾರ. ಕೇಶ ಮುಂಡನ ಪದ್ಧತಿಯನ್ನು ವಿರೋಧ ಮಾಡ್ಯಾರ. ಅವತ್ತೇನಾಯ್ತಿತ್ತು ಅಂದ್ರ ಅದನ್ನ ಹೇಳಿದಿನಲ್ಲ, ಚಿಕ್ಕವರಿದ್ದಾಗ ಬದಲಾಗಿ ಎತ್ಕೊಂಡು ಲಗ್ನ ಮಾಡ್ತಿದ್ರ. ಯಾಕಂದ್ರ ಮುಂದೆ ಬದಲಾವಣೆ ಜಗತ್ತಿನೊಳಗೆ ಏನು ಮುಂದೆ ಅವ್ರಿಗೆ
ಅವ್ರ ಕುಟುಂಬ ಹೆಂಗ್ ನಡೀತಿತ್ತೋ ಗೊತ್ತಿಲ್ಲ. ಆ ರೀತಿ ಪದ್ಧತಿ ಅನಿಷ್ಟ ಪದ್ಧತಿ ಆಗಿತ್ತು. ಅದನ್ನ ತೊಡೆದು ಹಾಕಲಿಕ್ಕೆ ಈ ದಂಪತಿಗಳು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಅದನ್ನ ಜೀವನ ಪರ್ಯಂತ ಹೋರಾಟ ಮಾಡಿದ್ದಾರೆ. ಸತಿ ಸಹಗಮನ, ವಯಸ್ಸಿನ ಗಂಡ ಸತ್ರ ಆ ಗಂಡನ ಚಿತೆ ಒಳಗ ಇವನು ಹಾಕಿ ಸುಡ್ತಿದ್ದರು. ಆ ರೀತಿ ಕೆಟ್ಟ ಮೂಢನಂಬಿಕೆ ಆಚರಣೆ ಪದ್ಧತಿ ಮೊದಲಿತ್ತು. ಅದನ್ನ ಕಿತ್ತು ಹಾಕಲಿಕ್ಕೆ ಇವರು ಈ ದಂಪತಿಗಳು ಸತತ ಜೀವನ ಪರ್ಯಂತ ಹೋರಾಟ ಮಾಡಿ ಅದನ್ನ ಇವತ್ತೇನಾದ್ರೂ ಸುಧಾರಣೆ ಆಗಿದ್ರ ಅದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯನ್ನ ನೆನೆಸ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಕೆಲವೊಂದು ಸಮುದಾಯಗಳು ಗಂಡು ಸತ್ತ ನಂತರ ತೆಲಿಬೋಳಿಸ್ತಿದ್ರು. ಇಡೀ ಜೀವನ ಪರ್ಯಂತ ಬೋಳದಲ್ಲಿಯಿಂದ ಬದುಕಬೇಕಾಗಿತ್ತವು. ವಿಶೇಷವಾಗಿ ನಮ್ಮ ಊರಾಗ ನಮ್ಮ ಮನೆ ಮಕ್ಕಳಕ್ಕ ಬ್ರಾಹ್ಮಣರ ಬಕಲವ ಎತ್ತಿದ್ರು, ಆಕೆ ತೆಲಿ ಯಾವತ್ತೂ ಬೋಳಿಸುತ್ತಿದ್ರು, ಯಾಕಂದ್ರೆ ಗಂಡು ಸತ್ತಿದ್ದ. ಈ ರೀತಿ ಕೆಟ್ಟ ಪದ್ಧತಿ, ಅನಿಷ್ಟ ಮೂಢನಂಬಿಕೆ ಪದ್ಧತಿಯನ್ನ ತೊಡೆದು ಹಾಕಲಿಕ್ಕೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಈ ಪ್ರಯತ್ನ ಪಟ್ಟಿದ್ದು ಅದು ಸಾಮಾನ್ಯ ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಜ್ಯೋತಿಬಾ ಫುಲೆ ಹೆಂಗ ಜ್ಞಾನವಂತರಿದ್ರಂದ್ರ, ಒಂದು ರಾತ್ರಿ ಅವ್ರ ಮನೆಗೆ ಕಳ್ಳರು ಬರ್ತಾರ. ಬ್ರಿಟಿಷ್ ಆಡಳಿತ ಕಳ್ಳರು ಬಂದ ಹೊತ್ನ್ಯಾಗ ಜ್ಯೋತಿಬಾ ಫುಲೆ ಹಿಡ್ಕೋತಾರ. ಅವ್ರ ಕಳ್ಳರು ಹೊಕ್ಕರಂದ್ರ ಅವ್ರ ಕಿಟಕಿ ಸಳಿಗಳನ್ನ ಕಿತ್ತು ಹೋಗ್ತಾರ. ಅವ್ರನ್ನ ಅವ್ರ ಸಾಯಿನ ಹೊಡೆಯೋದಾಗ ಆಗ ಕೊಲ್ಲಾಕೆ ಇನ್ನ ಕೊಲ್ತಾರ ತೆಗೆದ್ರ ಅನ್ನುವಂತರಾಗ ಜ್ಯೋತಿಬಾ ಫುಲೆ ಹೇಳ್ತಾರ, 1 ನಿಮಿಷ ಟೈಮ್ ಕೊಡ್ರಿ ಪುಣ್ಯಾತ್ಮರ, 1 ನಿಮಿಷ ನನ್ನ ಜೀವನದ ಕೊನೆಯ ಆಶೆಯನ್ನ ನೆರವೇರಿಸ್ಕೋತೀನಿ, 1 ನಿಮಿಷ ಟೈಮ್ ಕೊಡೋತ್ ಹೇಳ್ತಾರ. ಆಯ್ತಪ್ಪ ನೀವು ಏನ್ ಮಾಡ್ತೀವಿ ಮಾಡೋದ್ ನೋಡಿದಾಗ ಸಾವಿತ್ರಿಬಾಯಿ ಕರೀತಾರ ಮನ್ಯಾಗಿದ್ದಾಗ, ನೋಡಿಲ್ಲಿ ಇವ್ರು ಬಂದಾಗ ಇವರು ರಾಮೋಶಿಗಳಂತ ಕಾಡುವಾಸಿಗಳು, ಬ್ರಿಟಿಷರು ಇವ್ರನ್ನ ಪ್ರಾಣಿಗಳಂತೆ ನೋಡ್ತಾರ, ಇವ್ರನ್ನ ಹೊಡೆದು ಕೊಲ್ತಾರ. ಯಾವ ರೀತಿ ಹುಲಿ, ಸಿಂಹ, ತ್ವಾಳ, ನರಿ ಕೊಲ್ತಾರಲ್ಲ ಹಂಗ ಈ ರಾಮೋಶಿ ಜನರನ್ನ ಕೊಲ್ಲುವಂತ ಪದ್ಧತಿಯನ್ನ ಬ್ರಿಟಿಷ್ ಆಡಳಿತದೊಳಗೆ ಮಾಡಿದಾರ. ಇವ್ರದ್ದು ಏನೂ ತಪ್ಪಿಲ್ಲ ನಾನು ಕೊಲೆ ಮಾಡೋದ್ರ ಸಲುವಾಗಿ. ಆದ್ರಿಂದ ನಾನು ಏನಾದ್ರೂ ಬಂದ ಇವ್ರನ್ನ ಜೈಲಿಗೆ ಹಿಡ್ಕೊಂಡು ಹೋದ್ರ, ಸ್ಟೇಷನ್ ಹಿಡ್ಕೊಂಡು ಹೋದ್ರ ನೀ ಸಾಕ್ಷಿ ಹೇಳಬೇಡ ಅಂತ ಹೇಳಿದ್ರ ಅವ್ರನ್ನ ಕೊಲೆ ಹಾಕ್ತಂದಾಗ ಅದ್ರ ನೀ ಅವ್ನ ಹೆಂಡತಿಗೆ ಹೇಳ್ತಾರ ನೀ ಸಾಕ್ಷಿ ಹೇಳಕ್ ಹೋಗ್ಬೇಡ. ಅದು ಅಲ್ಲದೆ ನಾನು ಸತ್ ಅಂತಾರ. ಈ ರಾಮೋಶಿ ಮಕ್ಕಳನ್ನ ಇವ್ರು ಯಾರ್ಯಾರು ಮಕ್ಕಳು ಕಾಡ್ನಾಗದಾರ ಎಲ್ಲಾ ಕರ್ಕೊಂಡು ಬಂದು ಅವ್ರಿಗೆ ಶಿಕ್ಷಣ ಕೊಡುವಂತದನ್ನ ಅವ್ರ ಸಲುವಾಗಿ ಶಾಲೆ ತೆಗೆಯುವಂತದನ್ನ ಹೇಳಿದ್ರು. ಅವ್ರು ಇದರಲ್ಲಿ ಏನು ಕೊಲ್ಲಾಕ್ ಬಂದ್ರೆ ಅವ್ರ ಮನಸ್ಸು ಪರಿವರ್ತನೆ ಆಗಿ ಅವ್ರ ಕಾಲಿಗೆ ಬಿದ್ರು, ಜ್ಯೋತಿಬಾ ಫುಲೆ ಕಾಲಿಗೆ. ಇವ್ರಿಗೆ ನಮ್ಮದು ತಪ್ಪಾದ್ರಿ, ನಾವು ಏನೋ ಒಂದು ತಿಳ್ಕೊಂಡಿವಿ, ನಾವು ನಿಮ್ ಕೂಡ ಇರ್ಸೇ ಇಲ್ರಿ, ಯಾರೋ ನಮಗ್ 1,000 ರೂಪಾಯಿ ಕೊಟ್ಟ ನಿಮ್ಮನ್ನ ಕೊಲೆ ಮಾಡ್ಲಾಕ್ ಕಳ್ಸ್ಯಾರ್ರಿ ಅಂತ ಹೇಳಿದ್ರು ಅವ್ರು. ನೀವು ಇಷ್ಟೊಂದು ಜ್ಞಾನವಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ನಾವು ಕೊಲ್ಲಾಕ್ ಬಂದ್ರು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸ, ನಮ್ಮ ವಿರುದ್ಧ ಸಾಕ್ಷಿ ಹೇಳಬೇಡುವಂತದ್ದು ಹೇಳಿದ್ರು ನೋಡ್ರ, ನೀವು ಎಂತ ಜ್ಞಾನವಂತರು. ನೀವು ಬಹುಶಃ ಮನುಷ್ಯರಲ್ಲ, ಭಗವಂತನ ಸ್ವರೂಪಗಳಂತ ಅವ್ನ ಕಾಲ್ ಹಿಡಿದ್ರ, ಅವ್ರಿಗೆ ಕೊಲೆಗಡಕರು. ಆ ರೀತಿ ಅವ್ರ ಜೀವನ ಚರಿತ್ರೆಯನ್ನ ನಾವು ಹಂತ ಹಂತವಾಗಿ ನಾವು ಜ್ಯೋತಿಬಾ ಫುಲೆ ಅವ್ರನ್ನ ನೋಡ್ಲಿಕ್ಕೆ ಸಿಗ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅವರು ಜೀವನ ಪರ್ಯಂತ ಬಡ ಮಕ್ಕಳಿಗೆ, ದೀನದಲಿತರ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಅವಾಗ ಏನಿತ್ತು ಅಂದ್ರೆ ಮೊದಲ ಈ ಆಡಳಿತದೊಳಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇದ್ದಿದ್ದಿಲ್ಲ. ಮತ್ತು ಕೆಲವೊಂದು ಸಮುದಾಯಗಳನ್ನು ಬಿಟ್ಟರೆ ಉಳಿದವರಿಗೆ ಶಾಲೆಗೆ ಹೋಗುವಂತ ಪದ್ಧತಿ ಇದ್ದಿದ್ದಿಲ್ಲ. ಅದು ಅಧರ್ಮ ಕಲ್ತಿದ್ರು, ಅದು ಅಧರ್ಮ ಪದ್ಧತಿ ಅಂತ ಕಲ್ತಿದ್ರು, ಅವ್ರಿಗೆ ಶಿಕ್ಷೆ ಮಾಡ್ತಿದ್ರು. ಆದ್ರೂ ಸಹಿತ ಅಂತ ವಿರೋಧದ ಮಧ್ಯೆಯೂ ಸಹಿತ 1948 ಪುಣೆ ಒಳಗ 9 ಹುಡುಗರನ್ನ ಸೇರಿಸ್ಕೊಂಡು ಇವರು ಶಾಲೆಯನ್ನ, ಕನ್ಯಾ ಶಾಲೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಾರಂಭ ಮಾಡಿದ್ರು. ಈಗಾಗಲೇ ಹೇಳಿದ್ರು ಬಸವರಾಜ್ ಅವರು 40 ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ಸರ್ಕಾರಿ ಶಾಲೆ ಒಳಗೆ ಏನು ಮಕ್ಕಳು ಹೋಗಿದ್ರು ಅದು 10 ಪಟ್ಟು ಶಾಲೆ ಈ ಫುಲೆ ದಂಪತಿಗಳ ಇರತಕ್ಕಂಥ ಶಾಲೆಗಳಿಗೆ ಜನ ಬರ್ತಿದ್ರು. ಇದನ್ನ ನೋಡಿ ಈ ಸುಧಾರಣೆಯನ್ನು ನೋಡಿ ಬ್ರಿಟಿಷ್ ಸರ್ಕಾರ ಈ ಸಾವಿತ್ರಿಬಾಯಿ ಫುಲೆಗೆ ಫಸ್ಟ್ ಲೇಡಿ ಟೀಚರ್ ಇನ್ ಇಂಡಿಯಾ ಕೊಟ್ಟರು. ಅವ್ರಿಗೆ ಭಾರತ ಸರ್ಕಾರದ ಮೊದಲನೇ ಒಂದು ಹೆಣ್ಣು ಮಕ್ಕಳು ಶಿಕ್ಷಕರಾಗಿದ್ದು ಮೊದಲನೇ ಪ್ರಶಸ್ತಿಯನ್ನ ಅವ್ರು ಕೊಡುವಂತ ಕೆಲಸವನ್ನ ಮಾಡಿದ್ರು. ಇವ್ರು ಕಲ್ತಾರೆಯಲ್ಲಿ ಜ್ಯೋತಿಬಾಯಿ ಅಂತ ಅವರು ಸಾವಿತ್ರಿಬಾಯಿ ಫುಲೆಗೆ ಬಹಳ ಆಸಕ್ತಿ ಇತ್ತು. ನಾನು ಕಲಿಬೇಕು, ಶಾಲೆ ಕಲಿಬೇಕಂತ ಅವಕಾಶ ಇದ್ದಿದ್ದಿಲ್ಲ. ಅವರು ಪಾಟೀಲ್ ದಂಪತಿ ಅವ್ರ ತಂದೆ
ಅವ್ರ ಅಲ್ಲಿ ಮನೆಯೊಳಗೆ ಓದು ಮುಂದ ಪುಸ್ತಕ ಓದು ಮುಂದ ನಮ್ಮೊಳಗೆ ಓದುವ ಪದ್ಧತಿ ಇಲ್ಲ, ಧರ್ಮ ದ್ರೋಹ ಅಂತ ಆಕೆ ಪುಸ್ತಕ ಕಸ್ಕೊಂಡು ಸುಟ್ಟು ಬಿಟ್ರು ಅವತ್ತಿನ ಕಾಲಕ್ಕೆ. ಅದರ ಪುಣ್ಯಾತ್ಮ ಜ್ಯೋತಿಬಾ ಫುಲೆ ಅವರ ಆಸಕ್ತಿಯನ್ನು ಕಂಡು ಆಕೆ ಶಾಲೆ ಕಲಿಸಿದ್ರು. ಆಮೇಲೆ ಫಸ್ಟ್ ಲೇಡಿ ಟೀಚರ್ ಅದನ್ನ ಅಹಮದಾಬಾದ್ ಕಳಿಸಿ ಟೀಚರ್ಸ್ ಟ್ರೈನಿಂಗ್ ತಗೊಂಡ್ರು. ಈಕೆ ಒಬ್ಬಾಕಿ ಫಾತಿಮಾ ಶೇಖ್ ಅನ್ನುವಂಥದ್ದನ್ನ ಈಕೆ ಒಳಗೆ ಕರ್ಕೊಂಡು ಹೋಗಿ ಆಕಿನೂ ಸಹಿತ ಫಸ್ಟ್ ಟೀಚರ್. ಇವ್ರ ಶಾಲೆ ಒಳಗೆ ಆಕಿನೂ ಹೆಡ್ ಮಾಸ್ತರ್ ಇದ್ರು. ಮತ್ತು ಶಾಲೆಗಳ ಹಂಗಾಗಿಲ್ಲ, ನಾವ್ ಯಾರಾದ್ರೂ ಬಿಟ್ಟು ಓಡೋಕ್ಕಿವಿ ಆ ರೀತಿ ಕಷ್ಟಗಳನ್ನು ನೋಡಿದ್ರ ಇವರು ಅಲ್ಲಿ ಪ್ರೋತ್ಸಾಹಿಗಳು ಒಂದು ಮುಂದುವರೆದ ಜನಾಂಗದವರು ಬಂದು ಸಾವಿತ್ರಿಬಾಯಿಯನ್ನು ತಡೆದು ನೀ ಶಾಲೆ ಕಲಿಸ್ತಕ್ಕದ್ದಲ್ಲ, ಹೆಣ್ಮಕ್ಳು ಕಲಿಸತಕ್ಕ ಯಾರಿಗೆ ಕಲಿಸತಕ್ಕಲ್ಲ, ನಿನ್ಗೆ ಯಾರು ಕಲಿಸತ್ ಹೇಳ್ಯಾರ, ಇದು ಧರ್ಮ ದ್ರೋಹ ಆಕತ್ತೆ ಅನ್ನುವಂಥದ್ದನ್ನು ವಾದ ಮಾಡ್ಯಾರ. ಆಗ ಸಾವಿತ್ರಿಬಾಯಿ ಹೇಳ್ಯಾರ, ಯಾವ ಧರ್ಮಗಂದ್ರ ಬರಕ್ಕೆ ತಗೊಂಡ್ ತಂದು ತೋರ್ಸು ನನಗ. ಇದನ್ನು ಕೇಳಿ ಈಕೆ ಬಿಡಂಗಿಲ್ಲ ಸಿಟ್ಟಿಗೆದ್ದು ಅವ್ರ ಕಲ್ಲು ಹೊಡೆದ್ರು. ತಲೆಯಾಗಿ ಎಲ್ಲಾ ಕಡೆ ಕಚ್ಚಾಗಿಲ್ಲ, ಸೋರಿತು. ಯಾರಾದ್ರೂ ಮುಂದುವರ್ಸಿದ್ರಲ್ಲ ಬಿಟ್ಟು ಹೊಡೆಯಕಿದ್ರ, ಆದ್ರೂ ಕಲ್ಲು ಹೊಡೆಸ್ಕೊಂಡು ರಕ್ತ ಸೋರಿಸ್ಕೊಂಡು ಸಹಿತ ಅವ್ರದ್ದು ಶಿಕ್ಷಣ ಕೊಡುವಂತ ಕೆಲಸವನ್ನ ಬಿಡ್ಲಿಲ್ಲ. ದಿನಂಪ್ರತಿ ಶಾಲೆಗೆ ಹೋಗುವಂತ ನಾವೆಲ್ಲ ಕೇಳಿದೀವಿ. ಹೆಂಡಿ ಒಗಿತಿದ್ರು, ಕೆಸರು ಒಗಿತಿದ್ರು, ಕಲ್ಲು ಒಗಿತಿದ್ರು, ಎಲ್ಲಾ ಸಹಿಸ್ಕೊಂಡು ಮೊದಲ ಒಂದು ಚೀಲದೊಳಗೆ ಇನ್ನೊಂದು ಸೀರೆ ತಗೊಂಡು ಎಕ್ಸ್ಟ್ರಾ ಸೀರೆ ತಗೊಂಡು ಶಾಲೆಗೆ ಹೋಗ್ತಿದ್ರು ಸಾವಿತ್ರಿಬಾಯಿ ಫುಲೆ. ಶಾಲೆಗೆ ಹೋದಾಗ ಏನು ಕೆಸರಾಗಿತ್ತು, ಹೆಂಡಿ ಬಿದ್ದಿತ್ತು, ಆ ಸೀರೆಯನ್ನ ಕಳಿಸಿ ಇನ್ನೊಂದು ಸೀರೆ ಇಟ್ಕೊಂಡು ಶಿಕ್ಷಣ ಕಲಿಸುವಂತ ಕೆಲಸವನ್ನ ಸಾವಿತ್ರಿಬಾಯಿ ಫುಲೆ ಅವ್ರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಮ್ಮ ಇತಿಹಾಸದಾಗ ನಾವು ಕೇಳಿದ್ವಿ. ಅಂತ ಅವರ ಇತಿಹಾಸವನ್ನ ಓದ್ಬೇಕು, ನಮ್ಮ ಜೀವನವನ್ನೇ ಬದಲಾಗಲಿಕ್ಕೆ ಸಾಧ್ಯ. ಯಾಕಂದ್ರ ಜ್ಯೋತಿಬಾ ಫುಲೆ ಅವ್ರು ಹೇಳಿದ್ರು, ಯಾವುದೋ ಒಂದು ಜಾತಿ ಎತ್ತಿ ಕಟ್ಟುವಂತ ಕೆಲಸ ಮಾಡೋದು ಅಧರ್ಮ ಆಕತಿ, ಅದನ್ನ ಮಾಡಬಾರ್ದು. ಒಂದು ಗಲಭೆ ಸೃಷ್ಟಿಸುವಂತ ಕೆಲಸ ಮಾಡಬಾರ್ದು. ನಮ್ಮ ಜ್ಞಾನದ ಮುಖಾಂತರ ಸಮಾಜವನ್ನ ಪರಿವರ್ತನೆ ಮಾಡುವಂತ ಕೆಲಸ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರು ಹೇಳಿರ್ತಕ್ಕಂಥ ಸಂಗತಿಯನ್ನ ನಾವು ಇತಿಹಾಸದಲ್ಲಿ ನಾವು ಕೇಳಿದ್ವಿ ಬಂಧುಗಳೇ. ಅದರ ಇತಿಹಾಸವನ್ನ ಕೇಳಿ ಓದಿ ತಿಳ್ಕೊಂಡ್ರ ನಮ್ಮ ಜೀವನವನ್ನು ಸಹಿತ ಅವ್ರ ಇತಿಹಾಸ ಓದಿದ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅದ. ಈ ಸುಧಾರಕರಲ್ಲಿ ಭಾಗ್ಯವಂತರು ಅವ್ರ ಅಂತವ್ರು ನಮ್ಮಲ್ಲಿ ದೇಶದಾಗ ನಮ್ಮಲ್ಲಿ ಹುಟ್ಟಿದ್ದಾರೆ, ಅವರು ಸಮಾಜ ಸೇವೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಮ್ಮೆಲ್ಲ ಸೌಭಾಗ್ಯ. ಅಂತ ಸಮಾಜದಲ್ಲಿ ನಾವು ಹುಟ್ಟಿ ಬರುವಂತಹದ್ರಿಂದ ನಮಗೂ ಒಂದು ಕೀರ್ತಿ ತರುವಂತ ಕೆಲಸ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಆದ್ರ ಒಂದೇ ಒಂದು ನಮಗೂ ನೋವು ಅಂದ್ರ ಇಲ್ಲೇ 8,000 ಹೊರಟದಾವ್. ಒಂದೇ ಸಮಾಜಕ್ಕೆ ಹೇಳಂಗಿಲ್ಲ ನಾವು, ಕೇವಲ ಮಾಳಿ ಸಮಾಜದ 8,000 ಹೊರಟದಾವ್, ಜನಸಂಖ್ಯೆ 15,000. ಅದರಿಂದ ಇಂತಹ ಶ್ರೇಷ್ಠ ಸಮಾಜದಾಗ ನಮ್ಮ ಸಂತರನ್ನು ಸನ್ಮಾನ ಮಾಡುವಂತ ಕೆಲಸ ಮನ್ಯಾಗ ಕೀಲಿ ಹಾಕೊಂಡು ನೀವೆಲ್ಲರೂ ಬಂದು ವಿಜೃಂಭಣೆಯಿಂದ ಮಾಡುವಂತ ಪರಿಪಾಠವನ್ನು ಕಲ್ಕೋಬೇಕು ನಾವೆಲ್ಲ. ನಮ್ಮ ನರೇಂದ್ರ ಬಾಬು ಅವರು ಹೇಳಿದ್ರು, ಇಲ್ಲೆಟ್ಟ ಸೈಕಲ್ ಮೋಟರ್ ರ್ಯಾಲಿ ಬ್ಯಾಡ್ರಿ, ಈ ಸಮಾಜದ ಕುರಿತಾಗಿ ಇಲ್ಲಿಂದ 10,000 ಸೈಕಲ್ ಮೋಟರ್ ರ್ಯಾಲಿ ಬೆಂಗಳೂರವರೆಗೆ ಮಾಡ್ಬೇಕು ಅನ್ನುವಂತ ಮಾತನ್ನ ನಮ್ಮ ಸಲಹೆಯನ್ನ ಕೊಟ್ಟರು ನರೇಂದ್ರ ಸ್ವಾಮಿ ಅವರು. ಆದ್ರಿಂದ ಈ ರೀತಿ, ಯಾಕಂದ್ರೆ ಇಂಥ ವ್ಯಕ್ತಿಗಳ ವಿಶೇಷವಾಗಿ ಯಾವ ಸಮಾಜದಾಗೂ ಜನ್ಮತ್ತಿದ್ದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂಬೇಡ್ಕರ್ನ, ಬಸವಣ್ಣನ, ಆಮೇಲೆ ಛತ್ರಪತಿ ಶಿವಾಜಿಯನ್ನ ನಾವು ನೋಡ್ತಾ ಇದ್ವಿ. ಅವ್ರಿಗೆಲ್ಲರಿಗೂ ಆದರ್ಶ ಇವರು ಆಗಿದ್ದಾರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಏನೇನು ಸಮಾಜದಾಗ ಅನಿಶ್ಚಿತವಿದ್ದು ಒಂದು ವಿಧವಾ ಹೆಣ್ಮಕ್ಕಳನ್ನು ಕೊಲ್ತಿದ್ರ. ಅವರು ಏನಾದ್ರು ಬ್ರಾಹ್ಮಣನ ಒಂದು ವಿಧವಾ ಹೆಣ್ಮಕ್ಕಳು ಒಂದು ಯಾರೋ ಒಬ್ಬ ಯುವಕ ಪುಸಲಾಯಿಸಿ ತವ್ರ ಮನೆಯಾಗಿದ್ದಾಗ ಆಕಿನ ಗರ್ಭವತಿ ಆಗಿದ್ರು. ಆಕೆಯನ್ನ ಬಳಿ ಬೀಳಾಕ್ ಹೋಗಿದ್ರ. ಆಕೆ ಹಿಡ್ಕೊಂಡು ಬಂದ್ ಜ್ಯೋತಿಬಾ ಫುಲೆ ಆಕೆಯನ್ನು ಸಾಕಿ ಮಗುವನ್ನ ಹೆರಿಗೆ ಮಾಡಿ ಯಶವಂತ ಅಂತ ಹೆಸರಿಟ್ಟು ಅವ್ರನ್ನ ಡಾಕ್ಟರ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಜ್ಯೋತಿಬಾ ಫುಲೆ ಸಲ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದು ಅಲ್ಲದೆ ಅವತ್ತಿನ ಕಾಲಕ್ಕೆ ಪ್ಲೇಗ್ ಬಂದಾಗ ಜನರನ್ನ ಯಾರು ಪ್ಲೇಗ್ ಬಿಟ್ಟು ರೋಗಿನ ಮುಖಾಂಗಿಲ್ಲ ಊರ್ ಬಿಟ್ಟು ಹೋಗ್ತಿದ್ರ. ಅಂತ ಸಂದರ್ಭದಾಗ ಸಾವಿತ್ರಿಬಾಯಿ ಫುಲೆ ಪ್ಲೇಗ್ ಆಗಿರ್ತಕ್ಕಂಥ ಮಗುವನ್ನು ಎತ್ಕೊಂಡು ಬಂದು ತನ್ನ ಸಾಕು ಮಗನಾಗಿರ್ತಕ್ಕಂಥ ಚಿಕಿತ್ಸೆ ಕೊಡಿಸುವಂತ ಕೆಲಸ ಸಾವಿತ್ರಿಬಾಯಿ ಫುಲೆ ಅವ್ರು ಮಾಡ್ತಾರೆ. ಅಂತ ಸಂದರ್ಭ ಆಕೆಗೂ ಪ್ಲೇಗ್ ಆಗಿ ಆಕೆ ಜೀವನ ಅಂತ್ಯ ಮಾಡಿರ್ತಕ್ಕಂಥದ್ದು ಇತಿಹಾಸವನ್ನ ನಾವು ಕೇಳ್ತಾ ಇದ್ವಿ. ಅವರ ಸೇವೆ ಅನನ್ಯ. ಈ ದೇಶ ಏನಾದ್ರೂ ಪರಿವರ್ತನೆ ಆಗಿದ್ರ ಈ ಫುಲೆ ದಂಪತಿಗಳಿಂದ ಆಗಿದೆ ಅನ್ನುವಂತ ಮಾತನ್ನು ಸಹಿತ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ಆದ್ರಿಂದ
ಇದನ್ನ ನೀವು ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಳ್ಬೇಕು. ಅನೇಕ ಉಪನ್ಯಾಸಕರನ್ನ, ಅನೇಕ ಹಿರಿಯರನ್ನ ಕರೆಸಿ ನಮ್ಮ ಸಮಾಜವನ್ನ ಇವತ್ತಿಗೆ ಪರಿವರ್ತನೆ ಮಾಡುವಂತ ಕೆಲಸ ಮಾಡುವುದು ಬಹಳ ಅವಶ್ಯಕ. ಅವತ್ತಿನ ಕಾಲ ಅಂತ ಸಂದರ್ಭಗಳಲ್ಲಿ ಸಮಾಜ ಪರಿವರ್ತನೆ ಮಾಡಿದ್ದಾರೆ ಪುಲೆ ದಂಪತಿಗಳು. ಆದ್ರೆ ನಾವು ಪರಿವರ್ತನೆ ಆಗ್ಬೇಕಾಗ್ಯದ. ನಾವು ಪರಿವರ್ತನೆ ಆಗ್ಲಿಕ್ಕೆ ಇನ್ನೂ ಅನೇಕರ ಪೂಜ್ಯರನ್ನ ಹಿರಿಯರನ್ನ ಕರೆಸಿ ಅವರ ಚರಿತ್ರೆಯನ್ನು ನಮಗೆ ಉಣಬಡಿಸಿ ನಾವು ಸಹಿತ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಳಲು ಸಮಾಜ ಸೇವೆಗಾಗಿ, ದೇಶ ಸೇವೆಗಾಗಿ ಮುಡಿಪಾಗಿಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರಿಗೆ ಅನೇಕ ಆರೋಪಗಳು ಬಂದು ಇದು ಬ್ರಾಹ್ಮಣ ವಿರೋಧ, ಹಿಂದೂ ಧರ್ಮದ ವಿರೋಧಿಗಳು, ಅದು ಯಾವುದೂ ಆಗಿದ್ದಿಲ್ಲ. ಒಬ್ಬ ಬ್ರಾಹ್ಮಣ ಬಿಳಿಯನ ಅಂತದ ಅವ್ರಿಗೆ ಮನಿ ಕೊಟ್ಟು ಸಾಲಿ ತೆಗಿಲಾಕ ಮನಿ ಕೊಟ್ಟಿರ್ತಕ್ಕಂಥ ಸಂಗತಿಯನ್ನು ಕೇಳಿದೀವಿ. ಅಲ್ಲಿ ಟೀಚರ್ ಎಲ್ಲ ಬ್ರಾಹ್ಮಣರು ಇದ್ರೆ, ಬ್ರಾಹ್ಮಣರ ಹೆಣ್ಮಕ್ಳ ಟೀಚಿಂಗ್ ಮಾಡಿರ್ತಕ್ಕಂಥ ಸಂಗತಿ ಎಲ್ಲಾ ಸುಳ್ಳು ಆರೋಪಗಳನ್ನ ಮಾಡಿ ಅವ್ರ ಮ್ಯಾಗ ಸೇಡ್ ತಿಳಿಸ್ಕೊಳ್ಳುವಂತ ಕೆಲಸ ಮಾಡಿದ್ರು ಸಹಿತ ಅವರ ಅಚಲ ನಿರ್ಧಾರದಿಂದ ಯಾವುದೇ ನಡೀಲಿಲ್ಲ, ಯಶಸ್ವಿ ಆದ್ರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಅವರಿಗೆ ಪುಲೆ ದಂಪತಿಗಳಿಗೆ ಶತಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ ಬಾಂಧವರು ಕೇಳಿಕೊಳ್ಳುವುದೆಂದರೆ, ಉತ್ತರ ಕರ್ನಾಟಕದಲ್ಲಿ ಸುಮಾರು 5-6 ಜಿಲ್ಲೆಗಳಲ್ಲಿ 18-20 ಲಕ್ಷ ಜನಸಂಖ್ಯೆ ಉಳ್ಳ ಸಣ್ಣ ಸಮಾಜವಾಗಿರುತ್ತದೆ. ನಮ್ಮ ಸಮಾಜವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತೀರಾ ಹಿಂದುಳಿದ ಸಮಾಜವಾಗಿರುತ್ತದೆ. ಹಿಂದಿನ ಸರ್ಕಾರವು ನಮ್ಮ ಬೇಡಿಕೆಯನ್ನು ಈಡೇರಿಸುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಬೇಡಿಕೆಯನ್ನು ಆದ್ಯತೆ ಮೇರೆಗೆ ಈಡೇರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದನೇದು, ಮಾಳಿ ಮಲ್ಗಾರ್ ಸಮಾಜದ ಅಭಿವೃದ್ಧಿ ನಿಗಮವನ್ನ ಕಾರ್ಯರೂಪಕ್ಕೆ ತರುವುದು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಾನತೆ ಹರಿಕಾರ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದು. ಮೂರನೇದಾಗಿ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರು ಗ್ರಾಮದ ಶಿವಸೇನೆ ನಿಂಬೆಟ್ಟ ದೇವಿಯ ಜನ್ಮಸ್ಥಳವನ್ನು ಅಭಿವೃದ್ಧಿಗೊಳಿಸುವುದು. ಬೆಂಗಳೂರಿನಲ್ಲಿ ನಮ್ಮ ಸಮಾಜದ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳಲು 1 ಎಕರೆ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡುವುದು. ಉತ್ತರ ಕರ್ನಾಟಕದ 5 ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ಭವನ ನಿರ್ಮಾಣ ಮಾಡುವುದು. ಬೆಂಗಳೂರಿನ ಕಾವೇರಿ ಭವನದ ಹತ್ತಿರ ಇರುವ ಶಿಕ್ಷಕರ ಸದನಕ್ಕೆ ಭಾರತ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಸದನ ಎಂದು ನಾಮಕರಣ ಮಾಡುವುದು. ತೀರ್ಮಾನದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಸಮುದಾಯ ಭವನ ಮತ್ತು ಮೂರ್ತಿ ಪ್ರತಿಷ್ಠಾನ ಮಾಡಲು 1 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡುವುದು. ಈ ಎಲ್ಲ ಬೇಡಿಕೆಗಳಂತಾವೆಲ್ಲ ಈಡೇರಿಸಿಕೊಳ್ಳಬೇಕಂತ ಹೇಳಿ ಸಮಾಜದ ಹಿರಿಯರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ವಂದನೆಗಳನ್ನು. ಈಗಾಗಲೇ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನನ್ನ ವ್ಯಾಪ್ತಿ ಒಳಗೆ ಹೇಳ್ತೇನೆ, ನೀವು ಸರ್ಕಲ್ ನೋಡ್ರಿ, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಸರ್ಕಲ್ ಮತ್ತು ಸ್ಟ್ಯಾಚ್ಯೂ ಮಾಡ್ಲಾಕ ನಾನು ನನ್ನ ಅನುದಾನದೊಳಗೆ ಸುಮಾರು 25 ಲಕ್ಷವರೆಗೆ ನಾನು ಕೊಡಬಯಸ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ 1 ಕೋಟಿ ಕೇಳಿದ್ದಾರೆ, ನಮ್ಮ ಸರ್ಕಾರ ಇಲ್ಲ, ನಮ್ಗ ಇರ್ಲಿ, ಇಲ್ಲೇ ಅವರು ಮುಖಂಡರಾಗ ಅವ್ರು ಹೆಚ್ಚಿಗೆ ಕೊಡಿಸ್ಬೋದು, ಆದ್ರೆ ನಾನು 25 ಕೂಡ ಕೂಡಿಸ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ಬೊಮ್ಮಾಯಿ ಅವರು ಇಲ್ಲೇ ಬಂದಿದ್ರು, ಇಲ್ಲಿ ಅವರು ಕುರ್ಚಿ ಅಲ್ರಿ ಮುಗುಳ್ಕೋಡಿಗೆ ಬಂದಾಗ ಮಾಳಿ ನಿಗಮ ಸ್ಥಾಪನೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಅಲ್ಲಿ ಆ ಸಮಾವೇಶ ಘೋಷಣೆ ಮಾಡಿ ಹೋದ್ರು ಅವ್ರ ಸರ್ಕಾರ ಹೋತು. ಅದ್ರ ಮುಂದೆ ಬರುವಂತ ಸರ್ಕಾರ ಅದನ್ನ ಜಾರಿಗೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದರಿಂದ ನಾವೆಲ್ಲರೂ ಕೂಡಿ ಇದ್ರಾಗ ಪಕ್ಷ ಭೇದ ಮಾಡುವುದು ಬೇಡ, ಆ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗ್ಯದ. ನಾವೆಲ್ಲರೂ ಒಂದಾಗಿ ಮುಖ್ಯಮಂತ್ರಿ ಮೇಲೆ, ಸರ್ಕಾರ ಮೇಲೆ ಒತ್ತಡ ಹೇಳಿ ಮಾಳಿ ನಿಗಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಸವಾಲಾಗಿ ಸ್ವೀಕಾರ ಮಾಡ್ಬೇಕು, ನೀವು ಪಾರ್ಟಿ ಮುಖಂಡರು. ಅಕಸ್ಮಾತ್ ನೀವು ಮಾಡ್ಲಿಕ್ಕ ನಮ್ಮ ಸರ್ಕಾರ ಮುಂದೆ ಬಂದ್ ಬಳಕೆ ನಾವು ಮೊದಲು ಅದನ್ನು ಮಾಡಿ ಮುಂದೆ ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ.